ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್. ನಾವಿವತ್ತಿನ ತರಗತಿನಲ್ಲಿ ಕರ್ನಾಟಕ ಹಿಸ್ಟ್ರಿಯ ಒಂದು ಕ್ಲಾಸಸ್ ನೋಡ್ತಾ ಹೋಗೋಣ. ಸೊ ಕರ್ನಾಟಕ ಹಿಸ್ಟ್ರಿ ಇತಿಹಾಸದಲ್ಲಿ ನಾವಿವತ್ತು ನೋಡ್ತಕ್ಕಂಥದ್ದು ಒಟ್ಟಾರೆಯಾಗಿ 3 ಡೈನೆಸ್ಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಅದುವೇ ಶಾತವಾಹನರು, ನಂತರದಲ್ಲಿ ಬರ್ತಕ್ಕಂಥ ಕದಂಬರು, ನಂತರದಲ್ಲಿ ಬರ್ತಕ್ಕಂಥ ಗಂಗರು. ಈ 3 ಡೈನೆಸ್ಟಿಗಳ ಕುರಿತಾಗಿ ನಾವು ಇವತ್ತಿನ ತರಗತಿನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂಡ್ ಮೋರ್ ಓವರ್ ಈ 3 ಡೈನೆಸ್ಟೀಸ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನಾನು ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಮಾತಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ರೀಸನ್ ಇಷ್ಟೇ. ಸೊ ಈ ಎಕ್ಸಾಮಿನೇಷನ್ ಯಾವತ್ತೂ ಕೂಡ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಬಂದ್ರೆ ಅಡ್ಮಿನಿಸ್ಟ್ರೇಷನ್ ಪಾರ್ಟಲ್ಲಿ ಸ್ಟಾರ್ಟಿಂಗ್ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿನಲ್ಲಿ ಕ್ವಶನ್ಸ್ಗಳು ಬರ್ತಕ್ಕಂಥ ತುಂಬಾ ಕಡಿಮೆ ಇದೆ. ಅಂಡ್ ಅದು ನೀವು ಒಂದ್ಸಲ ಬುಕ್ಕಲ್ಲಿ ಓದ್ಕೋಬಹುದು. ಬಟ್ ನಮಗಿಲ್ಲ ಇಂಪಾರ್ಟೆಂಟ್ ಆಗೋದು ರಾಜರು ಮತ್ತೆ ಇವ್ರ ಕಾಲದಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಶಾಸನಗಳು ಅಥವಾ ಆರ್ಕಿಟೆಕ್ಚರ್ನಾಗಿರುತ್ತೆ. ನನ್ನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾವಿವಾಗ ಈ 3 ಡೈನೆಸ್ಟೀಸ್ಗಳ ಬಗ್ಗೆ ಒಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲ ಬಾರಿ ನೋಡ್ತಕ್ಕಂಥದ್ದು ನಮ್ಮ ಕರ್ನಾಟಕನ ಆಳಿರ್ತಕ್ಕಂಥ ಮೊದಲ ಮನೆತನ, ಅದುವೇ ನಾವು ಶಾತವಾಹನರು ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಓಕೆ, ಫಸ್ಟ್ ಬರ್ತಕ್ಕಂಥದ್ದು ಶಾತವಾಹನರು. ಹಾಗಿದ್ರೆ ಈ ಶಾತವಾಹನರು ಅಂದ್ರೆ ಯಾರು ನೋಡಿ, ಪದಗಳೇ ಹೇಳ್ತಾ ಇದೆ ನಮ್ಮಲ್ಲಿ. ಸೊ ಒಂದ್ ತಿಳ್ಕೊಳ್ಳಿ, ಕರ್ನಾಟಕವನ್ನ ಆಳಿದ ಮೊದಲ ಮನೆತನ ಯಾವ್ದು ಅಂತ ಕೇಳಿದ್ರೆ ಯಾವಾಗ್ಲೂ ಕೂಡ ಕದಂಬರೇ ಆಗಿರ್ತಾರೆ. ಶಾತವಾಹನರು ಹೇಗೆ ಅಂತಂದ್ರೆ ಕನ್ನಡಿಗರ ಆಗದೆ ಏನ್ ಮಾಡ್ತಾರೆ, ಕರ್ನಾಟಕವನ್ನಲ್ಲಿ ಆಳಿರ್ತಕ್ಕಂಥ ಒಂದು ಕೆಲಸವನ್ನ ಶಾತವಾಹನರ ಕಾಲದಲ್ಲಿ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪದನ ಹೇಳ್ತಾ ಇದೆ, ಇವಾಗ ಶಾತ ವಾಹನ ಅಂತ ಕರೀತಾ ಹೋಗ್ತೀವಿ. ಶಾತ ಅಂತಂದ್ರೆ ನಾವು ಸಂಸ್ಕೃತ ಭಾಷೆನಲ್ಲಿ ಕುದುರೆ ಅಥವಾ ಅಶ್ವ ಅಂತ ಕರೀತಾ ಹೋಗ್ತೀವಿ. ಇನ್ನು ವಾಹನ ಅಂತ ಕರೀತಕ್ಕಂಥದ್ದು. ಯಾರು ಶಾತವನ್ನ ಅಥವಾ ಅಶ್ವವನ್ನ ಅಥವಾ ಕುದುರೆಯನ್ನ ವಾಹನವಾಗಿ ಇಟ್ಕೊಂಡಿದ್ರಲ್ವಾ, ಆ ಮನೆತನಕ್ಕೆ ಅಂತ ಕರೀತಾ ಹೋಗ್ತೀವಿ ನಾವು ಶಾತವಾಹನ ಮನೆತನ ಅಂತೇಳಿ ಹೇಳ್ತಕ್ಕಂಥದ್ದು. ಅಂಡ್ ಈ ಒಂದು ಶಾತವಾಹನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದಿಷ್ಟು ಕೂಡ ಪ್ರೈಮರಿ ಇನ್ಫಾರ್ಮೇಶನ್ ಆಗಿರುತ್ತೆ. ಇದರ ಒಂದು ಸಂಸ್ಥಾಪಕರು ಅಥವಾ ಸ್ಥಾಪಕರು ಯಾರಾಗಿದ್ದಾರೆ, ಸಿಮುಖ ಆಗಿದ್ದಾನೆ. ಇವರ ಒಂದು ರಾಜಧಾನಿ ಒಂದು ಮೊಟ್ಟ ಮೊದಲ ರಾಜಧಾನಿ ಶ್ರೀಕಾಕುಳಂ ಆಗಿರುತ್ತೆ ಆಂಧ್ರದ್ದು. ನಂತರದಲ್ಲಿ ಮಹಾರಾಷ್ಟ್ರದ ಒಂದು ಪ್ರತಿಷ್ಠಾನ ಅಥವಾ ಪೈತಾನ ಅಂತ ಕರಿತೀವಿ. ಇವತ್ತು ಕೂಡ ಅಷ್ಟೇ ಗೋದಾವರಿಯ ಒಂದು ನದಿ ಮೇಲೆ, ಎಸ್ಪೆಷಲಿ ಔರಂಗಾಬಾದ್ ಜಿಲ್ಲೆನಲ್ಲಿ ಈ ಪ್ರತಿಷ್ಠಾನ ಅಥವಾ ಪೈತಾನ್ ಪ್ರದೇಶ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ಆಂಧ್ರದ ಒಂದು ಅಮರಾವತಿಗೆ ಏನ್ ಮಾಡ್ತಾರೆ, ಕೊನೆ ಭಾಗದಲ್ಲಿ ತಮ್ಮ ರಾಜಧಾನಿನ ಸ್ಥಳಾಂತರ ಮಾಡ್ಕೊಳ್ತಾರೆ. ಲಾಂಛನ ಒಂದು ಇವರ ಲಾಂಛನ ವರುಣ ಆಗಿದೆ. ಅಂಡ್ ಜೊತೆಗೇನೆ ಇವರ ಒಂದು ಆಡಳಿತ ಭಾಷೆಗಳು ಇದು ತುಂಬಾನೇ ಇಂಪಾರ್ಟೆಂಟು. ಸೊ ಶಾತವಾಹನರ ಒಂದು ಆಡಳಿತ ಭಾಷೆ ಅಂತ ಕೇಳಿದ್ರೆ ಅವ್ರು ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದು ಪ್ರಾಕೃತ ಒಂದು ಆಡಳಿತ ಭಾಷೆಗೆ ಏನ್ ಮಾಡ್ತಾರೆ, ಒಂದು ಪ್ರಾಮುಖ್ಯತೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಇವರ ಒಂದು ಹಿಂದಿನ ಮನೆತನ ಅಂದ್ರೆ ಇವರು ಆಳ್ವಿಕೆ ಬರೋಕ್ಕಿಂತ ಮುಂಚೆ ಹಿಂದೆ ಯಾರು ಆಳ್ವಿಕೆ ಮಾಡಿದ್ರು, ಅದುವೇ ಮೌರ್ಯ ರಾಜವಂಶ ಆಳ್ವಿಕೆ ಮಾಡಿರ್ತಾರೆ. ಇವರ ಉತ್ತರಾಧಿಕಾರಿಗಳು ಯಾರು ಬರ್ತಾರೆ, ಕರ್ನಾಟಕದಲ್ಲಿ ಕದಂಬರು, ಬನವಾಸಿ ಒಂದು ಕದಂಬರು ಏನ್ ಮಾಡ್ತಾರೆ ಆಳ್ವಿಕೆ ನಡೆಸಲಿಕ್ಕೆ ಬರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಡೈನೆಸ್ಟಿ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ರಾಜರ ಬಗ್ಗೆ ನೋಡ್ತಾ ಹೋಗೋಣ. ಯಾರೆಲ್ಲ ಬರ್ತಾ ಹೋಗ್ತಾರೆ, ಫೌಂಡರ್ ಆಗಿರ್ತಕ್ಕಂಥ ಸಿಮುಖ ಬರ್ತಾನೆ. ಸಿಮುಖ ನಂತರದಲ್ಲಿ 1ನೇ ಶಾತಕರ್ಣಿ, ನಂತರದಲ್ಲಿ ಹಾಲ, ನಂತರದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ. ನಾವು 4 ಮಹಾನ್ ರಾಜರನ್ನ ಏನ್ ಮಾಡ್ತಾ ಹೋಗ್ತೀವಿ ಶಾತವಾಹನರ ಕಾಲದಲ್ಲಿ ನೋಡ್ತಕ್ಕಂಥದ್ದು. ಇನ್ನ ಶಾತವಾಹನರ ಕಾಲದ ಬಗ್ಗೆ ಒಂದು ಪ್ರೈಮರಿ ಇನ್ಫಾರ್ಮೇಶನ್ ನೋಡ್ಬೇಕು ಅನ್ನೋದಾದ್ರೆ, ಪ್ರತಿಯೊಂದು ಸಾಮ್ರಾಜ್ಯಗಳು ಕೂಡ ಏನಾಗಿರುತ್ತೆ, ಒಂದಲ್ಲ ಒಂದು ನದಿ ಒಂದು ಪ್ಲೇಸ್ ಏನಾಗಿರುತ್ತೆ ಉಗಮ ಆಗಿರುತ್ತೆ, ಅಥವಾ ಒಂದು 2 ನದಿಗಳ ಮಧ್ಯೆ ಮಾಡಿರ್ತಾರೆ, ಇಲ್ಲಿ ಒಂದು ಆಳ್ವಿಕೆ ನಡೆಸಿರ್ತಾರೆ. ಲೈಕ್ ಬಂದ್ರೆ ವಿಜಯನಗರ ಈಸ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತ ಕೇಳಿದ್ರೆ ಸರ್ ಅವರು ತುಂಗಾಭದ್ರಾ ನದಿ ಮೇಲೆ ಏನ್ ಮಾಡ್ತಾರೆ ಆಳ್ವಿಕೆ ನಡೆಸಿದ್ರು. ಇನ್ನು ಗಂಗರು ಅಂತಂದ್ರೆ ತಲಕಾಡಲ್ಲಿ ಬರುತ್ತೆ, ಕಾವೇರಿ ನದಿ ಬರುತ್ತೆ. ಸೊ ಕಾವೇರಿ ಸುತ್ತಮುತ್ತಲಿ ಅವ್ರ ಆಳ್ವಿಕೆ ನಡೆಸಿರ್ತಾರೆ. ಇನ್ನು ರಾಷ್ಟ್ರಕೂಟರು ಅವ್ರೇನ್ ಮಾಡ್ತಾರೆ, ಕರ್ನಾಟಕವನ್ನು ನರ್ಮದಾ ನದಿಯಿಂದ ಹಿಡಿದು ಸೊ ನಮ್ಮ ಒಂದು ಕರ್ನಾಟಕದ ಒಂದು ಕಾವೇರಿ ನದಿವರೆಗೆ ಏನ್ ಮಾಡ್ತಾರೆ ಇಲ್ಲಿ ಆಳ್ವಿಕೆನಲ್ಲಿ ನಡೆಸಿರ್ತಾರೆ. ಅದೇ ರೀತಿಯಾಗಿ ಶಾತವಾಹನರು ಕೂಡ ಅಷ್ಟೇ ಉತ್ತರದ ಒಂದು ಗೋದಾವರಿಯಿಂದ ಹಿಡಿದು ದಕ್ಷಿಣದ ಒಂದು ಕೃಷ್ಣಾ ನದಿವರೆಗೆ ಏನ್ ಮಾಡ್ತಾರೆ ನಮ್ಮ ಕರ್ನಾಟಕವನ್ನಲ್ಲಿ ಅಥವಾ ಇಡೀ ಒಂದು ದಕ್ಷಿಣ ಭಾರತ ಏನ್ ಮಾಡ್ತಾರೆ ಆಳ್ವಿಕೆಯನ್ನ ನಡೆಸ್ತಕ್ಕಂಥದ್ದು. ಅಂಡ್ ಜೊತೆಗೆ ಇವರು ಒಂದು ಮೂಲದ ಬಗ್ಗೆ ಕೆಲವು ಉಲ್ಲೇಖ ಸಿಗ್ತಾ ಹೋಗಿದೆ ನಮ್ಗೆ. ಎಲ್ಲಿ ಅಂತಂದ್ರೆ ಅಶೋಕನ ಒಂದು 12ನೇಯ ಬಂಡೆಗಲ್ಲು ಶಾಸನ ಅಂತ ಕರಿತೀವಿ. ಆ 12ನೇಯ ಒಂದು ಬಂಡೆಗಲ್ಲು ಶಾಸನದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ಸೊ ಇವರನ್ನ ಆಂಧ್ರ ಜತಿಯರು ಅಥವಾ ಆಂಧ್ರ ಭೃತ್ಯರು ಅಥವಾ ಏಕಬ್ರಾಹ್ಮಣರು ಅಂತ ಹೇಳಿದ್ದಾರೆ. ಆಂಧ್ರ ಭೃತ್ಯ, ಆಂಧ್ರ ಮೀನ್ಸ್ ಇಟ್ ಇಸ್ ಎ ಪ್ಲೇಸ್, ಭೃತ್ಯ ಅಂತಂದ್ರೆ ನಾವು ಸೇವಕರು ಅಂತ ಕರಿತೀವಿ. ಆಂಧ್ರದಲ್ಲಿ ಅಂದ್ರೆ ಸೊ ಅಶೋಕ ಆಳ್ವಿಕೆ ಮಾಡ್ಬೇಕಾದ್ರೆ ಆಂಧ್ರದಲ್ಲಿ ಅಶೋಕನ ಒಂದು ಸೇವಕರಾಗಿ ಈ ಶಾತವಾಹನರು ಕಾರ್ಯವನ್ನ ಇಲ್ಲಿ ನಿರ್ವಹಿಸ್ತಾ ಇದ್ರು. ನಂತರ ಅವರು ರಾಜರಾಗಿರೋ ಬಗ್ಗೆ ಅಶೋಕನ ಒಂದು 12ನೇ ಬಂಡೆಗಲ್ಲು ಶಾಸನಲ್ಲಿ ಹೇಳ್ತಕ್ಕಂಥದ್ದು.
ಸೊ ಎಕ್ಸಾಂಪಲ್ ಕೇಳ್ತಾನೆ, ಯಾರನ್ನ ಆಂಧ್ರ ಜತಿಯರು, ಆಂಧ್ರ ಭೃತ್ಯರು ಅಥವಾ ಏಕಬ್ರಾಹ್ಮಣರು ಅಂತ ಕರೀತಾರೆ ಅಂದ್ರೆ ಆನ್ಸರ್ ಇಸ್ ಶಾತವಾಹನರು. ಸೊ ಇದ್ರ ಪ್ರಕಾರ ಏನಾಗ್ತಾ ಹೋಗುತ್ತೆ, ಈ ಒಂದು 12ನೇ ಬಂಡಿಗಲ್ಲು ಶಾಸನ ಅಂತ ಹೇಳ್ತಾ ಹೋಗುತ್ತೆ, ಶಾತವಾಹನರ ಮೂಲ ಆಂಧ್ರ ಪ್ರದೇಶ ಅಂತ ಹೇಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಕಡೆಗೆ ಶಾತವಾಹನರು ಇವರು ಕೂಡ ಮೂಲತಃ ಒಂದು ಕರ್ನಾಟಕದವರು ಅಂತ ಹೇಳ್ಕೊಳ್ಳಕ್ಕೆ ನಮ್ಮ ಹತ್ರ ಕೆಲವೊಂದು ಉಲ್ಲೇಖಗಳು ಸಿಕ್ಕಿದೆ. ಅದರಲ್ಲಿ ಮೇಜರ್ ಆಗಿ ಹಿರೇಹಡಗಲಿ ಶಾಸನ. ಎಸ್, ಹೌದು, ಈ ಹಿರೇಹಡಗಲಿ ಶಾಸನದಲ್ಲಿ ಶಾತವಾಹನರನ್ನ ಅಂತ ಕರಿತಾ ಹೋಗ್ತೀವಿ. ಇವರು ಪ್ರಮುಖವಾಗಿ ಕರ್ನಾಟಕ ಪ್ರದೇಶದಲ್ಲಿ ಆಳಿರ್ತಕ್ಕಂಥ ಒಂದು ರಾಜರು. ಇವರ ಮೂಲ ಬಂದು ಇವರು ಕೂಡ ಕರ್ನಾಟಕದ ಒಂದು ಅರಸರು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಸಪೋರ್ಟಿವ್ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್. ಇದೇ ಹಿರೇಹಡಗಲಿ ಶಾಸನದಲ್ಲಿ ಅವರೊಂದು ಪ್ರದೇಶದ ಬಗ್ಗೆ ಮಾತಾಡ್ತಾರೆ. ಆ ಪ್ರದೇಶದ ಹೆಸರೇ ಶಾತವಾಹನಿಹಾರ ಅಂತ ಕರೀತಾ ಹೋಗ್ತೀವಿ. ಇವತ್ತೊಂದು ಮಾಡರ್ನ್ ಡೇಸ್ನ ಒಂದು ಧಾರವಾಡ ಮತ್ತೆ ಬಳ್ಳಾರಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಶಾತವಾಹನಿ ಹಾರ ಅಂತ ಕರೀತಾ ಹೋಗ್ತೀವಿ. ಇವತ್ತಿನ ಮಾಡರ್ನ್ ಬಳ್ಳಾರಿ ಮತ್ತೆ ಧಾರವಾಡ ಏರಿಯಾ ಇಲ್ಲಿಂದ ಆಳ್ವಿಕೆ ನಡೆಸ್ತಾ ಇದ್ರು. ಬಟ್ ಯಾವಾಗ ಅವ್ರು ರಾಜರಾಗ್ತಾರಲ್ಲ ಅಂತ ಸಂದರ್ಭದಲ್ಲಿ ಅವರು ಉತ್ತರದ ಕಡೆಗೆ ಪ್ರಾಣ ಬಳಸ್ತಾರೆ. ನಂತರದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಅಲ್ಲಿಂದ ಆಳ್ವಿಕೆ ಮಾಡಿದ್ರು ಅಂತೇಳಿ ನಮಗೆ ಈ ಹಿರೇಹಡಗಲಿ ಶಾಸನದಲ್ಲಿ ಒಂದು ಉಲ್ಲೇಖವನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇವರ ಒಂದು ಮೊದಲ ರಾಜಧಾನಿ ಯಾವ್ದಾಗಿತ್ತು? ಆಂಧ್ರದ ಶ್ರೀಕಾಕುಳಂ ಆಗಿತ್ತು. ನಂತರದಲ್ಲಿ ಮಹಾರಾಷ್ಟ್ರದ ಒಂದು ಔರಂಗಾಬಾದ್ ಜಿಲ್ಲೆಯ ಒಂದು ಪ್ರತಿಷ್ಠಾನ ಅಥವಾ ಪೈತಾನ್ ಅಂತ ಕರಿತೀವಿ. ನಂತರದಲ್ಲಿ ಆಂಧ್ರದ ಒಂದು ಅಮರಾವತಿಗೆ ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯಲ್ಲಿ ಹಸ್ತಾಂತರ ಮಾಡ್ಕೊಳ್ತಾರೆ, ಸ್ಥಳಾಂತರ ಮಾಡ್ಕೊಳ್ತಕ್ಕಂಥದ್ದು. ಇನ್ನ ಮೊದಲ ರಾಜ್ಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಬರ್ತಕ್ಕಂತೆ ಸಿಮುಕ ಅಂತ ಕರೀತಾ ಹೋಗ್ತೀವಿ. ಹೌದು, ಸಿಮುಕ ಇವನು ಇಂಪಾರ್ಟೆಂಟ್ ಆಗ್ತಾನೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಅಶೋಕ ಹೋದ್ಮೇಲೆ ಮೌರ್ಯನ ಸಾಮ್ರಾಜ್ಯ ಆಗಿರುತ್ತೆ, ವೀಕ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಸುಶರ್ಮನನ್ನ ಕೊಂದೇನ್ ಮಾಡ್ತಾರೆ, ಸ್ವತಂತ್ರರಾಗೋದ್ರ ಮೂಲಕ ಆಡಳಿತಕ್ಕೆ ಒಂದು ಆಡಳಿತವನ್ನು ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ಸಿಮುಕನ ಕಾಲಘಟ್ಟದಲ್ಲಿ ನಡೀತಕ್ಕಂಥದ್ದು. ಈ ಸಿಮುಕ ಏನ್ ಮಾಡ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ಶ್ರೀಕಾಕುಳಂ, ಬಿಕಾಸ್ ಇವರು ಆಂಧ್ರ ಭೃತ್ಯರಲ್ವಾ, ಆಂಧ್ರ ಇವ್ರ ಕಂಟ್ರೋಲ್ ಇತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಶ್ರೀಶೈಲ ಮತ್ತೆ ಕಾಕುಳಂ ಅಂತ ಕರಿತೀವಲ್ವಾ, ಆ ಕಾಕುಳಂ ಪ್ರದೇಶ ಏನ್ ಮಾಡ್ತಾರೆ, ರಾಜಧಾನಿಯಾಗಿ ಇಟ್ಕೊಂಡು ತಮ್ಮ ಆಡಳಿತನಲ್ಲಿ ನೆರವೇರಿಸ್ಕೊಳ್ತಾ ಹೋಗ್ತಾರೆ. ಅಂಡ್ ಈ ಸಿಮುಕನ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ 2 ಇನ್ಫಾರ್ಮೇಶನ್ ಸಿಗುತ್ತೆ. ಒಂದು ನಾಸಿಕದ ಒಂದು ಶಾಸನ ಅಂತ ಕರೀತಾ ಹೋಗ್ತೀವಿ. ಈ ನಾಸಿಕದ ಶಾಸನದಲ್ಲಿ ಸಿಮುಕನನ್ನ ಒಬ್ಬ ಅದ್ವಿತೀಯ ನಾಯಕ ಅಂತ ಏನ್ ಮಾಡಿದರೆ ವರ್ಣಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾನಾಘಾಟ್ ಶಾಸನ ಅಂತ ಕರಿತೀವಿ. ಇದರಲ್ಲೂ ಕೂಡ ಅಷ್ಟೇ ಸಿಮುಕನನ್ನ ರಾಯ ಸಿಮುಕ ಶಾತವಾಹನ ಅಂತ ಏನ್ ಮಾಡಿದರೆ ಒಂದು ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಕಡೆಗೆ ಜೈನ ಸಾಹಿತ್ಯಗಳು ಕೂಡ ಅಷ್ಟೇ. ಆ ಜೈನ ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಇವನನ್ನ ಶಾಲಿವಾಹನ ಅಂತಾನು ಕೂಡ ಏನ್ ಮಾಡಿದ್ರಲ್ಲಿ ಒಂದು ಉಲ್ಲೇಖವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಸಿಮುಕನಿಗೆ ಹಾಗಿದ್ರೆ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಒಬ್ಬ ಪ್ರೇರಣೆ ನೀಡಿರ್ತಕ್ಕಂಥ ಒಬ್ಬ ಗುರುಗಳು ಯಾರು ಅಂತ ಕೇಳಿದ್ರೆ ಆನ್ಸರ್ ಇಸ್ ಕುಂದಾಚಾರ್ಯರು. ಬಿಕಾಸ್ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಇಡೀ ಒಂದು ಕರ್ನಾಟಕ ಇತಿಹಾಸ ಮಾಡಬೇಕಾದ್ರೆ ಶಾತವಾಹನದಿಂದ ಹಿಡಿದು ಹೊಯ್ಸಳಸ್ ತನಕ ಇಲ್ಲೇನಾಗಿದೆ, ನಾವು ಕೆಲವೊಬ್ಬರು ರಾಜರ ಬಗ್ಗೆ ಮಾತಾಡ್ಬೇಕಾದ್ರೆ ಅದಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ಒಬ್ಬ ಗುರುಗಳ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀವಿ. ಲೈಕ್ ಹೇಗೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಹರಿಹರ ಮತ್ತು ಬುಕ್ಕ. ಆದ್ರೂ ಕೂಡ ಅಷ್ಟೇ ಎಂತ ಹೇಳ್ತಾ ಇರಲಿ ಮಾಧವಾಚಾರ್ಯರ ಒಂದು ಪ್ರೇರೇಪಣೆ ಅಂತ ಕರಿತಾ ಹೋಗ್ತೀವಿ. ಎಲ್ಲ ಡೈನೆಸ್ಟಿಲೂ ಕೂಡ ಅಷ್ಟೇ ಒಬ್ಬರಲ್ಲ ಓಕೆ ಗುರುಳಿನಾಗಿರ್ತಾರಲ್ಲಿ ಒಂದು ಪ್ರೇರೇಪಣೆ ಕೊಟ್ಟಿರ್ತಾರೆ, ಅವ್ರ ಮೇಲೆ ಸಾಮ್ರಾಜ್ಯನಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಅದನ್ನು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾ ಹೋಗ್ಬೋದು. ಯಾಕಂದ್ರೆ ಈ ಇತ್ತೀಚಿನ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋದ್ರೆ ಹಿ ಕ್ಯಾನ್ ಆಸ್ಕ್ ಎನಿಥಿಂಗ್, ಅವ್ನು ಏನಾರು ಕೇಳ್ಬೋದು. ಅವ್ನು ಇದೇ ಕೇಳಬೇಕು ಅದೇ ಕೇಳಬೇಕು ಅನ್ನೋ ರೂಲ್ಸ್ ಮೊದಲಿನ ತರ ಇಲ್ಲ. ಮೊದಲು ನಾವು ಅನ್ಕೋತಿದ್ವಿ ಇಲ್ಲ ಇದೇ ತರ ಪ್ಯಾಟರ್ನ್ ಬರ್ತ್ ಹಿಂಗೆ ಓದ್ಕೋಬೇಕು ಅಂತೇಳಿ. ಬಟ್ ಇತ್ತೀಚಿನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ನೋಡಿದ್ರೆ ದೇರ್ ಇಸ್ ನೋ ಪ್ಯಾಟರ್ನ್ ಫಾರ್ ದ ಎಕ್ಸಾಮಿನೇಷನ್. ಅವ್ರು ಏನಾದ್ರು ಕೇಳ್ಬೋದು. ನಾವೆಲ್ಲ ರೀತಿಯಲ್ಲೂ ಕೂಡ ಏನ್ ಮಾಡ್ಬೇಕಾಗಿರುತ್ತೆ, ಎಕ್ಸಾಮಿನೇಷನ್ಗೆ ರೆಡಿ ಆಗಬೇಕಾಗಿರುತ್ತೆ. ಸಿಮುಕ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಒನ್ ಆಫ್ ದ ಫೇಮಸ್ ಪರ್ಸನ್, ಅವನ ಹೆಸರೇ ಒಂದನೆಯ ಶಾತಕರ್ಣಿ ಅಂತ ಕರೀತಾ ಹೋಗ್ತೀವಿ. ಇಡೀ ಒಂದು ಶಾತವಾಹನರಲ್ಲಿ ಇವನು ಕೂಡ ಒಬ್ಬ ಪ್ರಬಲತ ಆಡಳಿತಗಾರ ಆಗಿದ್ದ. ಸಿಮುಕ ಫೌಂಡರ್ ಇರ್ಬೋದು, ಆದ್ರೆ ಎಲ್ಲೊಂದ್ ಕಡೆಗೆ ಒಂದನೇ ಶಾತಕರ್ಣಿ ಅಂತ ಕರೀತಾ ಹೋಗ್ತೀವಿ. ನಾವು ರಿಯಲ್ ಫೌಂಡರ್, ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಒಬ್ಬ ಸ್ಥಾಪಕನಿಗೂ ನಿಜವಾದ ಸ್ಥಾಪಕನಿಗೂ ಏನು ಡಿಫ್ರೆನ್ಸ್ ಅಂತಂದ್ರೆ, ಒಬ್ಬ ಸ್ಥಾಪಕ ಜಸ್ಟ್ ಅದನ್ನ ಸ್ಥಾಪಿಸಿರ್ತಾನಷ್ಟೇ, ನಿಜವಾದ ಸ್ಥಾಪಕ ಹಾಗಲ್ಲ. ಆ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನ ಅದನ್ನೇನ್ ಮಾಡ್ತಾ ಹೋಗ್ತಾರೆ, ಸ್ಪ್ರೆಡ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಹೋಗುತ್ತೆ. ಈ ಎಸ್ಪೆಷಲಿ ಈ ಒಂದನೇ ಶಾತಕರ್ಣಿ ತಾನು ಆಡಳಿತಕ್ಕೆ ಬಂದಾಗ ಉತ್ತರ ಭಾರತಕ್ಕೆ ಏನ್ ಮಾಡ್ತಾನೆ, ದಂಡಯಾತ್ರೆನ ಕೈಗೊಳ್ತಾನೆ. ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ಬರ್ತಾನೆ.
ಅಂಡ್ ನಂತರದಲ್ಲಿ ಅದರ ಒಂದು ಸ್ಮರಣೆಗಾಗಿ ಏನ್ ಮಾಡ್ತಾನೆ 2 ಅಶ್ವಮೇಧ ಯಾಗ ಮತ್ತೆ 1 ರಾಜಸೂಯಗಳಲ್ಲಿ ನಡೆಸಿರೋದ್ರ ಬಗ್ಗೆ ಅವನ ಸ್ವತಃ ರಾಣಿಯಾಗಿರ್ತಕ್ಕಂಥ ನಾಗನಿಕಾ ಅಂತ ಕರಿತೀವಿ, ಅವಳನ್ನ ಶಾಸನ ಹೊಡಿಸ್ತಾಳೆ, ನಾನಾಘಾಟ್ ಶಾಸನ ಅಂತ ಕರಿತೀವಿ. ಈ ಒಂದು ನಾನಾಘಾಟ್ ಶಾಸನದಲ್ಲಿ 1ನೆಯ ಶಾತಕರ್ಣಿಯ ಬಗ್ಗೆ ಏನ್ ಮಾಡಿದರೆ ಒಂದು ಉಲ್ಲೇಖವನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಸ್ ಇಸ್ ಕ್ಲಿಯರ್? ಸೊ ಅಂದ್ರೆ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್. ನೋಡಿ, ಈ ಕಥೆ ಇಟ್ಕೊಂಡು ಇವಾಗ ಇನ್ ಕೇಸ್ ಫ್ರೇಮ್ ಔಟ್ ಮಾಡಿದರೆ ಇವಾಗ ಹೌದು ಶಾತವಾಹನರಲ್ಲಿ ಹೆಣ್ಮಕ್ಳನ್ನ ಇವಾಗ ಆಡಳಿತಕ್ಕೆ ಒಂದು ಆಡಳಿತ ಮಾಡ್ಲಿಕ್ಕೆ ಆಡಳಿತ ಭಾಗದಲ್ಲಿ ಅವರು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಆನ್ಸರ್ ಇಸ್ ಟ್ರೂ. ಯಾಕೆ ಅಂತಂದ್ರೆ ಲೈವ್ ಎಕ್ಸಾಂಪಲ್ 1ನೇ ಶಾತಕರ್ಣಿಯ ಒಂದು ಹೆಂಡತಿ, ಅದುವೇ ನಾಗನಿಕಾ ಅಂತ ಕರಿತೀವಿ, ಅವಳು ಹೊಡಿಸಿರ್ತಕ್ಕಂಥ ಒಂದು ನಾನಾಘಾಟ್ ಶಾಸನದ ಪ್ರಕಾರ ಇಲ್ಲಿ ಹೇಳ್ತಕ್ಕಂಥದ್ದು. ಜೊತೆಗೆ ಸೊ ಇವ್ರ ಕಾಲದಲ್ಲೇ ಬೌದ್ಧರಿಗೆ ಸಂಬಂಧಪಟ್ಟ ಹಾಗೆ ಸಾಂಚಿ ಸ್ತೂಪ ಅಂತ ಕರಿತೀವಿ. ಈ ಸಾಂಚಿ ಸ್ತೂಪಕ್ಕೆ ಒಂದು ಸಿಡಿಲು ಬಡ್ದಿರುತ್ತೆ. ಸಿಡಿಲು ಬಡ್ದೇನಾಗಿರುತ್ತೆ, ಅದು ಸ್ವಲ್ಪ ಒಂದು ಕ್ರ್ಯಾಕರ್ಸ್ ಆಗಿರುತ್ತೆ. ನಂತರದಲ್ಲಿ ಆ ಸ್ತೂಪವನ್ನು ಮತ್ತೇನ್ ಮಾಡ್ತಾರೆ, ರಿಪೇರಿ ಅದು ದುರಸ್ತಿನೇ ಮಾಡಿಸ್ತಾರೆ. ನಂತರದಲ್ಲಿ ಆ ಸಾಂಚೆಯ ಒಂದು ಎಂಟ್ರೆನ್ಸ್ ನಲ್ಲಿ ತಮ್ಮ ಹೆಸರನ್ನೇನ್ ಮಾಡ್ತಾರೆ, ಕೆತ್ತಿಸ್ತಕ್ಕಂಥ ಕೆಲಸ ಈ 1ನೆಯ ಶಾತಕರ್ಣಿ ಕಾಲದಲ್ಲಿ ನಡೀತಕ್ಕಂಥದ್ದು. ಹಾಗಿದ್ರೆ ಇವರಿಗಿರ್ತಕ್ಕಂಥ ಬಿರುದುಗಳೇನೇನು? ದಕ್ಷಿಣ ಪಥ ಸಾರ್ವಭೌಮ, ಅಪ್ರತಿಹತ್ ಅಂತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ಒಂದು ಬಿರುದುಗಳನ್ನ 1ನೇ ಶಾತಕರ್ಣಿಲಿ ಹೊಂದಿದ್ರು.